ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕಾ ತರಗತಿಗೆ ಸ್ವಾಗತ. ಇವತ್ತು ನಾನು ಈ ತರಗತಿನಲ್ಲಿ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಈ ಪಾಠದ ಕುರಿತು ನಿಮ್ ಜೊತೆಗೆ ಚರ್ಚೆ ಮಾಡ್ತೇನೆ. ಇದು ಸೆಕೆಂಡ್ PUC ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 11ನೇ ಪಾಠ ಆಗಿ ನಿಮಗೆ ಬರ್ತದೆ. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಈ ಪಾಠ ಅಥವಾ ಯೂನಿಟ್ ಇದು ಒಂದು ಪ್ರಬಂಧದ ಮಾದರಿಯಲ್ಲಿ ಇದೆ. ಇಟ್ಸ್ ಬೇಸಿಕಲಿ ಆನ್ ಎಸ್ಸೆ. ಇದನ್ನ ಟ್ರಾವೆಲಾಗ್ ಅಂತ ಹೇಳಿ ಕರೀತಾರೆ. ಟ್ರಾವೆಲಾಗ್ ಅಂತ ಹೇಳಿದ್ರೆ ಪ್ರವಾಸ ಕಥನ ಅಂತ ಹೇಳಿ ಕನ್ನಡದಲ್ಲಿ ಹೇಳಬಹುದು. ಈ ಪ್ರವಾಸ ಕಥನ ಒಬ್ಬ ಪ್ರವಾಸಿ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದನ್ನ ಮತ್ತೆ ಅಲ್ಲಿ ಕಂಡಿದ್ದನ್ನ ಹಾಗೆ ತಮ್ಮ ಅನುಭವಕ್ಕೆ ಬಂದದ್ದನ್ನ ದಾಖಲಿಸ್ತಾರೆ. ಹಾಗೆ ನೋಡಿದ್ರೆ ಮನುಷ್ಯನಿಗೆ ತನ್ನ ಸುತ್ತಮುತ್ತಲ ಏನು ಪ್ರದೇಶ ಇರುತ್ತೆ, ಜನ ಇರ್ತಾರೆ, ಅದೆಲ್ಲವನ್ನ ನೋಡಬೇಕು, ತನ್ನ ಸುತ್ತಲಿನ ಲೋಕವನ್ನ ಅರಿಬೇಕು ಅನ್ನೋದು ಒಂದು ಸಹಜವಾದಂತಹ ಕುತೂಹಲ ಮನುಷ್ಯನಿಗೆ ಯಾವಾಗ್ಲೂ ಇರುತ್ತೆ. ಮತ್ತೆ ನಮಗೆ ಇತಿಹಾಸದಲ್ಲಿ ಹಿಂದೆ ಲೋಕ ಹೇಗಿತ್ತು, ಪರಿಸ್ಥಿತಿ ಹೇಗಿತ್ತು, 10 ಶತಮಾನಗಳ ಹಿಂದೆ ಹೇಗಿತ್ತು, ಇವೆಲ್ಲ ಮಾಹಿತಿ ನಮಗೆ ಸಿಗೋದು ಆಯಾ ಸಂದರ್ಭದಲ್ಲಿ ಆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಯಾರಾದ್ರೂ ಪ್ರವಾಸಿಗಳು ಭೇಟಿ ಕೊಟ್ಟಿದ್ರೆ ಅವರು ತಮ್ಮ ಪ್ರವಾಸ ಕಥನದಲ್ಲಿ ಅದನ್ನ ದಾಖಲಿಸಿದ್ದಾಗ ನಮಗೆ ಆ ಕ್ಷೇತ್ರದ ಇತಿಹಾಸ, ಆ ಪ್ರದೇಶದ ಇತಿಹಾಸ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾಗಿ ಇತಿಹಾಸದಲ್ಲಿ ಪ್ರವಾಸ ಕಥನ ಅನ್ನೋದು ಒಂದು ಒಳ್ಳೆಯ ಎವಿಡೆನ್ಸ್ ಆಗಿ, ಒಂದು ಒಳ್ಳೆಯ ರೆಕಾರ್ಡ್ ಆಗಿ, ಅದನ್ನ ಸೋರ್ಸ್ ಅಂತ ಕರೀತಾರೆ, ಒಂದು ಮೂಲವಾಗಿ, ಜ್ಞಾನದ ಮೂಲವಾಗಿ ಅದನ್ನ ಬಳಸ್ತಾರೆ. ಹಾಗೆ ನಮ್ಗೆ ಯಾವಾಗ್ಲೂ ಕೂಡ ಇನ್ನೊಂದು ದೇಶದ ಸಂಸ್ಕೃತಿ, ಆ ಪ್ರದೇಶ ಅಥವಾ ಆ ದೇಶ, ಇವುಗಳ ಬಗ್ಗೆ ಈಗ್ಲೂ ಕೂಡ ಯಾವ್ದಾದ್ರು ಒಂದು ವಿಡಿಯೋ ಇದ್ರೆ ಅಥವಾ ಸಿನಿಮಾ ಇದ್ರೆ ನಾವು ಬಹಳ ಕುತೂಹಲದಿಂದ ಓದಿ ನೋಡ್ತೇವೆ ಅದನ್ನ. ಹಾಗೆ ಒಂದು ಗಾದೆ ಮಾತು ಕೂಡ ಇದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿ. ಹಾಗಾಗಿ ದೇಶದ ಬಗ್ಗೆ ಎಲ್ರಿಗೂ ಕೂಡ ಸುತ್ತೋದಕ್ಕೆ ಆಗದೆ ಇರುವಂತ ಸ್ಥಿತಿ ಇರುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಜಪಾನ್ ಮತ್ತು ಬ್ರೆಜಿಲ್ ದೇಶಗಳಿಗೆ ಭೇಟಿ ಕೊಟ್ಟಂತಹ ಜಾರ್ಜ್ ಮಿಕೇಶ್, ಅದನ್ನ ಮೈಕ್ಸ್ ಅಂತ ಹೇಳ್ಬಾರ್ದು, MIKES ಅಂತ ಹೇಳಿ ಅದರ ಸ್ಪೆಲ್ಲಿಂಗ್ ಇದ್ರೂ ಕೂಡ ಮಿಕೇಶ್ ಅಂತ ಹೇಳಿ ನಾವು ಉಚ್ಚರಿಸ್ಬೇಕು. ಇದು ಬೇರೆ ಭಾಷೆಯ ಪದ ಆಗಿರೋದ್ರಿಂದ ಈಗ ಬೋರೇಸ್ ಅಂತ ಹೇಳ್ತೇವೆ, BORGS, ಬೋರ್ಜಸ್ ಅಂತ ಹೇಳ್ಬಾರ್ದು. 9ನೇ ಪಾಠದಲ್ಲಿ ನಿಮಗೆ ಜಾರ್ಜ್ ಲೂಯಿ ಬೋರೇಸ್ ಬಗ್ಗೆ ಬರ್ತದೆ. ಸೊ ಹಾಗಾಗಿ ಜಾರ್ಜ್ ಮಿಕೇಶ್ ಜಪಾನ್ ಮತ್ತು ಬ್ರೆಜಿಲ್ ದೇಶಗಳಿಗೆ ಭೇಟಿ ಕೊಟ್ಟಾಗ ಅವರ ಅನುಭವಕ್ಕೆ ಏನ್ ಬಂತು ಅದನ್ನ ಇಲ್ಲಿ ಪ್ರವಾಸ ಕಥನದಲ್ಲಿ ಬರೀತಾರೆ. ಇದರ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಈಗ ಈ ಪಾಠ ಮಾಡ್ತಾ ಇರುವಂತ ನಾನು ಜಪಾನ್ ಮತ್ತೆ ಬ್ರೆಜಿಲ್ ದೇಶಗಳಿಗೆ ಇದುವರೆಗೂ ಭೇಟಿ ಕೊಟ್ಟಿಲ್ಲ. ಆದ್ರೆ ಜಾರ್ಜ್ ಮಿಕೇಶ್ ಅಲ್ಲಿ ತಮ್ಮ ಅನುಭವವನ್ನ ಪುಸ್ತಕದಲ್ಲಿ ಏನು ದಾಖಲಿಸ್ತಾರೆ ಅದನ್ನ ಓದಿದಾಗ ನನಗೆ ಆ ಜಪಾನ್ ಮತ್ತು ಬ್ರೆಜಿಲ್ ಇವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಗಿದ್ದಿರಬಹುದು ಅನ್ನುವಂತ ಒಂದು ಅಂದಾಜು, ಒಂದು ಕಲ್ಪನೆ ನನ್ನಲ್ಲಿ ಮೂಡುತ್ತೆ. ಹಾಗಾಗಿ ಪ್ರವಾಸ ಕಥನಗಳು ಮನುಷ್ಯನ ಸಹಜವಾದ ಕುತೂಹಲವನ್ನ ತಣಿಸ್ಲಿಕ್ಕೆ ಒಳ್ಳೆಯ ಆಕರಗಳಾಗ್ತವೆ, ಒಳ್ಳೆಯ ರೆಫರೆನ್ಸ್ ಪುಸ್ತಕಗಳು ಆಗ್ತವೆ. ಹಾಗೆ ಇನ್ನೊಂದು ಸಂಸ್ಕೃತಿಯನ್ನ ನಾವು ಕಂಡಾಗ ಆ ಸಂಸ್ಕೃತಿಯನ್ನ ನಾವು ಗ್ರಹಿಸುವ ರೀತಿಯೂ ಕೂಡ ಮುಖ್ಯ ಆಗತ್ತೆ. ಹಾಗೆ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ಜೀವನದ ವಿಧಾನ ಇರುತ್ತೆ, ಒಂದು ಪ್ರಕಾರ ಇರುತ್ತೆ. ಎಲ್ಲರೂ ಕೂಡ ಮನುಷ್ಯರಾಗಿ, ಮನುಷ್ಯ ಸಮಾಜದ ಭಾಗವಾಗಿ ಒಂದಷ್ಟು ನಿಯಮಗಳನ್ನ, ಸಾಮಾಜಿಕ ರೀತಿ ನೀತಿಗಳನ್ನ ರೂಪಿಸ್ಕೊಂಡು ಬದುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಹಾಗಾಗಿ ಪ್ರವಾಸ ಕಥನಗಳು ನಮಗೆ ಪರಿಚಿತವಲ್ಲದ ಪ್ರದೇಶಕ್ಕೆ, ಸಂಸ್ಕೃತಿಗೆ, ದೇಶಕ್ಕೆ ಸೇರಿದವರ ಬದುಕು ಹೇಗಿರುತ್ತೆ ಅಂತ ಹೇಳಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ.
ಹಾಗೆ ಈ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಪಾಠದಲ್ಲಿ ನಾವು ಜಾಪನೀಸ್ಗಳ ಮಾದರಿ ವರ್ತನೆಯ ಮಾದರಿಗಳು ಹೇಗಿತ್ತು ಅನ್ನುವಂತ ಒಂದು ಅಂದಾಜು ನಮಗೆ ಸಿಗುತ್ತೆ. ಮತ್ತೆ ನಾವು ಇಂಗ್ಲಿಷ್ ವಿದ್ಯಾರ್ಥಿಗಳಾಗಿ ಕಲಿಬೇಕಾಗಿರುವಂಥದ್ದು ಬಹಳ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರುವ ಎಲ್ಲಾ ಪಾಠಗಳು ನಮಗೆ ಇಂಗ್ಲಿಷ್ ಭಾಷೆಯನ್ನ ಕಲಿಸೋ ಕಾರಣಕ್ಕೆ ಇಟ್ಟಿರ್ತಾರೆ. ನಾವು ಈ ಪಾಠಗಳನ್ನ ಕಲಿತಾ ಇರೋದು ಎರಡು ಕಾರಣಗಳಿಂದ ಕಲಿತಾ ಇದ್ದೀವಿ. ಒಂದು, ಇಂಗ್ಲಿಷ್ ಭಾಷೆಯ ಮೂಲಕ ಈ ವಿಷಯಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ. ಈಗ ಉದಾಹರಣೆಗೆ ಜಾಪನೀಸ್ ಮ್ಯಾನರ್ಸ್. ಸೊ ಮ್ಯಾನರ್ಸ್ ಅಂತ ಹೇಳಿದಾಗ ಒಂದು ವರ್ತನೆಯ ರೀತಿ. ನಂತರ ಪ್ರೈವಸಿ ಆಸ್ ಕರ್ಟಸಿ. ಸೊ ಪ್ರೈವಸಿ ಅನ್ನೋ ಪದ ಇಂಗ್ಲಿಷ್ ಅಲ್ಲಿ ಹೇಗ್ ಬಳಕೆ ಆಗತ್ತೆ, ಕರ್ಟಸಿ ಅನ್ನೋ ಪದ ಹೇಗ್ ಬಳಕೆ ಆಗತ್ತೆ. ಸೊ ನನಗೆ ಒಬ್ಬ ಇಂಗ್ಲಿಷ್ ಟೀಚರ್ ಆಗಿ ನಿಮ್ಮ ಕಲಿಕೆಯಲ್ಲಿ ನನಗೆ ಆಸಕ್ತಿ ಇರೋದು ಈ ಪ್ರೈವಸಿ, ಕರ್ಟಸಿ ಈ ತರದ ಪದಗಳ ಅರ್ಥವನ್ನ ತಿಳ್ಕೊಂಡು ನೀವು ಇಂಗ್ಲಿಷ್ ಭಾಷೆಯಲ್ಲಿ ಆ ಪದಗಳನ್ನು ಬಳಸಿ ಮಾತಾಡಬೇಕು, ಬರಿಬೇಕು, ಅಥವಾ ಇನ್ನೊಬ್ರು ಮಾತಾಡಿದ್ದನ್ನ ಕೇಳಿಸ್ಕೊಳ್ಬೇಕು ಮತ್ತೆ ಓದಬೇಕು. ಇದನ್ನೇ ಭಾಷೆಯ ಸ್ಕಿಲ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಹೇಳಿದಾಗ ಇಲ್ಲಿ ಜಪಾನ್ ಮತ್ತೆ ಬ್ರೆಜಿಲ್ನ ಬಗ್ಗೆ ತಿಳ್ಕೊಳ್ಳೋದು ಒಂದು ಮುಖ್ಯವಾದ ಭಾಗ. ಆದ್ರೆ ಇನ್ನೊಂದು ಮುಖ್ಯವಾದ ಭಾಗ ಟ್ರಾವೆಲರ್ಸ್ ಐ ಅಂತ ಇದೆಯಲ್ಲ, ಅಲ್ಲಿ ಟ್ರಾವೆಲರ್ ಆರ್ ಆದ್ಮೇಲೆ ಒಂದು ಅಪಾಸ್ಟ್ರಫೆ ಇದೆ. ಅಪಾಸ್ಟ್ರಫೆ ಎಸ್ ಇದೆ, ಅಂದ್ರೆ ಪ್ರವಾಸಿಗನ ಕಣ್ಣಿನಲ್ಲಿ. ಹಾಗಾಗಿ ಇಲ್ಲಿ ಪ್ರವಾಸಿಗನ ಕಣ್ಣಿನಲ್ಲಿ. ಈಗ ಸದಾನಂದನ ಪುಸ್ತಕ, ಸದಾನಂದಾಸ್ ಬುಕ್, ಈ ಅಪಾಸ್ಟ್ರಫೆ ಎಸ್ ಅನ್ನೋದು ಇಂಗ್ಲಿಷ್ ಭಾಷೆನಲ್ಲಿ ಯಾರಿಗೆ ಸೇರಿದ್ದು ಅಂತ ಹೇಳಿ ನಾಮಪದದ ಮೂಲಕ ಹೇಳಬೇಕಾದ್ರೆ ನಾವು ಅಪಾಸ್ಟ್ರಫೆ ಎಸ್ ಅನ್ನು ಬಳಸ್ತೇವೆ. ಹಾಗಾಗಿ ಭಾಷೆಯ ಕಲಿಕೆಯ ದೃಷ್ಟಿಯಿಂದ ಟ್ರಾವೆಲರ್ಸ್ ಐ, ಈ ಅಪಾಸ್ಟ್ರಫೆಯನ್ನು ತೆಗೆದುಬಿಟ್ರೆ ಟ್ರಾವೆಲರ್ಸ್ ಪ್ರವಾಸಿಗರು ಅಂತಾಗತ್ತೆ. ಬರೀ ಟ್ರಾವೆಲರ್ ಅಂತ ಹಾಕಿದಾಗ ಪ್ರವಾಸಿಗಳು ಅಥವಾ ಪ್ರವಾಸಿಗ ಅನ್ನೋ ಅರ್ಥನ ಕೊಡುತ್ತೆ. ಸೊ ಅಪಾಸ್ಟ್ರಫೆ ಎಸ್ ಬಂದ್ರೆ ಪ್ರವಾಸಿಗನ, ಪ್ರವಾಸಿಗಳ ಕಣ್ಣು, ದೃಷ್ಟಿಯಲ್ಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ನೀವು ಆ ಶೀರ್ಷಿಕೆಯನ್ನ ನೋಡಿದಾಗ ಈ ಅಪಾಸ್ಟ್ರಫೆ ಎಸ್ ಇರೋದನ್ನ ಗಮನಿಸಬೇಕು. ಅದು ಇಂಗ್ಲಿಷ್ ಕಲಿಕೆಯ ಬಹಳ ಮುಖ್ಯವಾದಂತ ಭಾಗ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಂತರ ಈ ಜಾಪನೀಸ್ ಮ್ಯಾನರ್ಸ್ ನ ಬಗ್ಗೆ ಇಲ್ಲಿ ಈ ಪ್ರಬಂಧದಲ್ಲಿ ನಮಗೆ ಮಾಹಿತಿ ಸಿಗತ್ತೆ. ಒಂದು, ಈ ಪಾಠದ ಆರಂಭದಲ್ಲಿ ಪ್ರೈವಸಿ ಆಸ್ ಕರ್ಟಸಿ ಅಂತ ಲೇಖಕರು ಹೇಳ್ತಾರೆ. ಒಂದು ಸೌಜನ್ಯದ ಅಭಿವ್ಯಕ್ತಿಯಾಗಿ ಜಪಾನ್ ದೇಶದಲ್ಲಿ ಜನ ಇನ್ನೊಬ್ಬರ ಖಾಸಗಿತನವನ್ನ ರಕ್ಷಣೆ ಮಾಡ್ತಾರೆ, ಅದಕ್ಕೊಂದು ಕಾರಣ ಇದೆ ಅನ್ನೋದನ್ನ ಅವರು ಗುರುತಿಸ್ತಾರೆ. ನಂತರ ಬಾಗಿ ನಮಿಸುವುದರ ಬಗ್ಗೆ ಮಾತಾಡ್ತಾರೆ. ಅದನ್ನ ಬೋವಿಂಗ್ ಅಂತ ಹೇಳ್ತೇವೆ. ಬೋ ಅಂತ ಹೇಳಿದ್ರೆ ನಾಮಪದವಾಗಿ ಬಿಲ್ಲು. ಆನ್ ಚಿಲ್ಡ್ರನ್ ಪದ್ಯದಲ್ಲಿ ನಿಮಗೆ 3ನೇ ಪಾಠ, ಅದರಲ್ಲಿ ಆರೋ ಮತ್ತೆ ಬಾವ್ ಅನ್ನೋ ಪದ ಬರುತ್ತೆ. ಇಲ್ಲಿ ಬಾವ್ ಅನ್ನೋದು ವರ್ಬ್ ಆಗಿ ಬಳಕೆ ಆಗತ್ತೆ. ಬೋವಿಂಗ್ ಅಂತ ಹೇಳಿದ್ರೆ ಬಾಗಿ ವಂದಿಸುವುದು ಅನ್ನೋ ಅರ್ಥನ ಕೊಡುತ್ತೆ. ಈಟಿಂಗ್ ಸೂಪ್, ಸೂಪ್ ಅನ್ನೋ ಪದ ನಿಮ್ಗೆಲ್ರಿಗೂ ಪರಿಚಯ ಇದೆ. ಅದನ್ನ ತಿನ್ಬೇಕಾದ್ರೆ ಅಲ್ಲಿ ವರ್ತನೆ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಜಪಾನ್ ದೇಶದಲ್ಲಿ ಈ 3 ಅಂಶಗಳನ್ನ ಗುರುತಿಸುವಂತ ಲೇಖಕರು ನಂತರ ಬ್ರೆಜಿಲ್ ದೇಶದಲ್ಲಿ ಒಂದು 3 ಅಂಶಗಳನ್ನ ನಮ್ಮ ಗಮನಕ್ಕೆ ತರ್ತಾರೆ. ಒಂದು, ಬ್ರೆಜಿಲ್ ದೇಶದಲ್ಲಿ ಜನ ನಡೀತಾ ಇರ್ಬೇಕಾದ್ರೆ ಎಷ್ಟು ನಿರಾಳವಾಗಿರ್ತಾರೆ. ನೋಬಡಿ ಹರೀಸ್ ಇನ್ ಬ್ರೆಜಿಲ್. ಬ್ರೆಜಿಲ್ನಲ್ಲಿ ಯಾರು ಆತುರದಿಂದ ನಡೆಯೋದೇ ಇಲ್ಲ, ಎಲ್ಲರೂ ನಿರಾಳವಾಗಿ ನಡೀತಾರೆ ಅಂತ ಹೇಳಿ ಹೇಳ್ತಾರೆ. ಅವರು ಒಂದು ಉದಾಹರಣೆಯನ್ನ, ಕೋಪಕಾಬಾನ ಅನ್ನುವಂತ ಒಂದು ಊರಿನ ಉದಾಹರಣೆಯನ್ನ ನಮ್ಗೆ ಪಾಠದಲ್ಲಿ ಕೊಡ್ತಾರೆ. ಆದ್ರೆ ಇಷ್ಟು ನಿರಾಳವಾಗಿ ಯೋಗಿಗಳ ತರ ನಿಧಾನವಾಗಿ ಇರೋ ಜನ ಕಾರ್ ಓಡ್ಸಕ್ ಶುರು ಮಾಡಿಬಿಟ್ರೆ ಎಷ್ಟು ಸ್ಪೀಡ್ ಆದ್ರೂ ಅದು ಕಡಿಮೆ ಅನ್ನೋ ಹಾಗೆ ವರ್ತಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಬ್ರೆಜಿಲ್ ದೇಶದ ಏನು ಸಂಚಾರ ಇದೆಯಲ್ಲ, ಸಂಚಾರ ದಟ್ಟಣೆ, ಟ್ರಾಫಿಕ್,
ಅದನ್ನ ಟ್ರಾಫಿಕ್ ಜಾಮ್ ಅಂತಾನು ಹೇಳ್ತೇವೆ. ಆ ಟ್ರಾಫಿಕ್ ಹೇಗಿದೆ ಅನ್ನೋದನ್ನು ಕೂಡ ಇವರು ಒಬ್ಬ ಪ್ರವಾಸಿಗನಾಗಿ ಆ ದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನಮಗೆ ಬಿಡಿಸಿ ಹೇಳ್ತಾರೆ. ಸೊ ಒಂದು, ಜಪಾನ್ ದೇಶಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಗಮನಿಸಿದಂತ ಮೂರ್ನಾಲ್ಕು ಅಂಶಗಳನ್ನ ಈ ಪ್ರಬಂಧದಲ್ಲಿ ಚರ್ಚೆ ಮಾಡ್ತಾರೆ. ಹಾಗೆ ಬ್ರೆಜಿಲ್ ದೇಶಕ್ಕೆ ಕೂಡ ಇವರು ಭೇಟಿ ಕೊಟ್ಟಾಗ ಅಲ್ಲಿ ಅವರು ಏನನ್ನ ಗಮನಿಸಿದ್ರು ಅನ್ನೋದನ್ನು ಕೂಡ ಇಲ್ಲಿ ನಮ್ಗೆ ಚರ್ಚೆ ಮಾಡ್ತಾರೆ. ಸೊ ಪರೀಕ್ಷೆ ದೃಷ್ಟಿಯಿಂದ ನೋಡಿದಾಗ ಈ ಪಾಠವನ್ನ ನಾವು ಎರಡು ಭಾಗ ಮಾಡ್ಕೊಳ್ಬೇಕಾಗತ್ತೆ. ಒಂದು, ಜಪಾನ್ ದೇಶಕ್ಕೆ, ಜಪಾನ್ ಸಮಾಜಕ್ಕೆ, ಜಪಾನ್ ಜನರಿಗೆ ಸಂಬಂಧಪಟ್ಟಂತ ವಿಚಾರ ಒಂದು ಕಡೆ ಆದ್ರೆ, ಬ್ರೆಜಿಲ್ ದೇಶಕ್ಕೆ, ಬ್ರೆಜಿಲ್ ದೇಶದ ಜನರಿಗೆ ಸಂಬಂಧಪಟ್ಟಂತ ವಿಚಾರ ಇನ್ನೊಂದು ಕಡೆ. ಸೊ ಅಲ್ಲಿಗೆ ಈ ಪಾಠದಲ್ಲಿ ಎರಡು ಭಾಗ ಇದೆ. ಒಂದು ಜಪಾನಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ಬ್ರೆಜಿಲ್ಗೆ ಸಂಬಂಧಪಟ್ಟದ್ದು. ಈಗ ಜಪಾನಿನ ಬಗ್ಗೆ ಲೇಖಕರು ಏನ್ ಹೇಳ್ತಾರೆ ಅನ್ನೋದನ್ನ ಗಮನಿಸೋಣ. ಇಲ್ಲಿ ಅವ್ರು ಹೇಳ್ತಾರೆ, ನೀವು ಜಪಾನ್ನಲ್ಲಿ ಕ್ವಾರ್ಟರ್ ಆಫ್ ಎನ್ ಅವರ್ ಅಂದ್ರೆ ಒಂದು ಕಾಲು ಗಂಟೆ ನೀವು ಕಳೆದು ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಜಪಾನ್ ಜನ ಏನಿದಾರಲ್ಲ ಅವರು ಬಹಳ ಸೌಜನ್ಯದಿಂದ ಕೂಡಿದಂತಹ ಒಳ್ಳೆಯ ವರ್ತನೆಯನ್ನ ಉಳ್ಳಂತಹ ಜನ ಅಂತ ಹೇಳಿ ಆರಂಭದಲ್ಲೇನೆ ಲೇಖಕರು ಹೇಳ್ತಾರೆ. ವೆಲ್ ಮ್ಯಾನರ್ಡ್ ಪೀಪಲ್, ವೆಲ್ ಮ್ಯಾನರ್ಡ್, ಇದರ ವಿರುದ್ಧ ಇಲ್ ಮ್ಯಾನರ್ಡ್, ಕೆಟ್ಟದಾಗಿ ವರ್ತಿಸೋರನ್ನ ಇಲ್ ಮ್ಯಾನರ್ಡ್ ಅಂತ ಹೇಳ್ಬೋದು. ಚೆನ್ನಾಗಿ ವರ್ತಿಸೋರನ್ನ ಸೌಜನ್ಯದಿಂದ, ಇನ್ನೊಬ್ಬರನ್ನ ಗೌರವಿಸಿ, ಇನ್ನೊಬ್ಬರಿಗೆ ಕಿರಿಕಿರಿ ಮಾಡದೆ ವರ್ತಿಸುವಂತ ಜನರನ್ನ ವೆಲ್ ಮ್ಯಾನರ್ಡ್ ಅಂತ ಹೇಳಿ ನಾವು ಹೇಳೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಜಪಾನ್ ದೇಶದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಜಪಾನ್ ಅನ್ನೋದು ಮೂಲತಃ ಒಂದಷ್ಟು ದ್ವೀಪಗಳ ರಾಷ್ಟ್ರ. ಅದರಲ್ಲೂ ಕೆಲವು ದ್ವೀಪಗಳಲ್ಲಿ ಜನರು ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸ್ತಾರೆ. ಹಾಗಾಗಿ ಜಪಾನ್ ದೇಶದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಜನ ದಟ್ಟಣೆ, ಜನ ಕಿಕ್ಕಿರಿದು, ಓವರ್ ಕ್ರೌಡೆಡ್ ಅಂತ ಹೇಳಿ ಹೇಳ್ತಾರೆ. ಓವರ್ ಕ್ರೌಡೆಡ್ ಪ್ಲೇಸ್, ಜನ ಯಾವ ಕಡೆಗೆ ನೋಡಿದ್ರು ಜನ ಇರ್ತಾರೆ. ಹೋಪ್ಲೆಸ್ಲಿ ಓವರ್ ಕ್ರೌಡೆಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಜಾಗ ಸಿಗೋದೇ ಇಲ್ಲ. ಈಗ ಇದು 70ರ ದಶಕದಲ್ಲಿ ಇವರು ಅಲ್ಲಿಗೆ ಭೇಟಿ ಕೊಟ್ಟದ್ದನ್ನ ನಾವು ಗಮನಿಸೋದಾದ್ರೆ, ಬಹಳ ಹಿಂದೆ ಅವಾಗೆಲ್ಲ ಟೆಲಿಫೋನ್ ಬೂತ್ಗಳು ಇರ್ತಾ ಇತ್ತು. ಟೆಲಿಫೋನ್ ಬೂತ್ ಅಂತ ಹೇಳಿದ್ರೆ ಒಂದು ಸಣ್ಣ ಡಬ್ಬದ ಒಳಗಡೆ ಫೋನ್ ಎಲ್ಲ ಇಟ್ಟು ನಾವು ಮಾತಾಡ್ಬೋದಿತ್ತು. ಈಗಿನ ಹಾಗೆ ಮೊಬೈಲ್ ಫೋನ್ಗಳೆಲ್ಲ ಇರ್ಲಿಲ್ಲ. ಆದ್ರೆ ಜಪಾನ್ನ ಪ್ರಾಬ್ಲಮ್ ಏನಿತ್ತಪ್ಪ ಅಂತ ಹೇಳಿದ್ರೆ, ಅಷ್ಟು ಜಾಗ ಎಲ್ಲೂ ಇರ್ತಿರ್ಲಿಲ್ಲ. ಹಾಗಾಗಿ ಒಂದು ಗೋಡೆಯ ಒಳಗೆ ಸಣ್ಣ ಜಾಗ ಮಾಡಿಯೋ ಅಥವಾ ಒಂದು ಟೇಬಲ್ನ ಮೇಲೆಯೋ ಫೋನನ್ನ ಇಟ್ಟಿರ್ತಿದ್ರು. ಸೊ ನೀವು ಅವಾಗ ಅದಕ್ಕೆ ದುಡ್ಡು ಹಾಕಿ ಫೋನಲ್ಲಿ ಮಾತಾಡಬೇಕಾಗಿತ್ತು. ಆಗ ಮಾತಾಡ್ಬೇಕಾದ್ರೆ ಮಾತಾಡೋದೆಲ್ರಿಗೂ ಕೇಳಿಸ್ತಾ ಇತ್ತು. ಅದಕ್ಕೆ ಲೇಖಕರು ಏನ್ ಗುರುತಿಸ್ತಾರಪ್ಪ ಅಂತ ಹೇಳಿದ್ರೆ, ಈ ಜನ ಎಷ್ಟು ಸೌಜನ್ಯದಿಂದ ವರ್ತಿಸ್ತಾರೆ ಅಂತ ಹೇಳಿದ್ರೆ, ಕರ್ಟಸಿ ಅಂತ ಹೇಳಿದ್ರೆ, ಫೋನಲ್ಲಿ ಮಾತಾಡ್ತಾ ಇರೋ ವ್ಯಕ್ತಿ ತನ್ನ ಖಾಸಗಿ ವಿಷಯಗಳನ್ನ ಮಾತಾಡ್ತಾ ಇದ್ರು ಸಹ ಅದನ್ನ ಕಿವಿ ಮೇಲೆ ಹಾಕೊಳ್ಳದೆ, ಅದ್ರ ಕಡೆ ಗಮನ ಕೊಡದೆ ತಂಪಾಡಿಗೆ ತಾವಿರ್ತಾರೆ. ಹಾಗಾಗಿ ಎಲ್ಲಿ ಜಾಗದ ಕೊರತೆಯ ಕಾರಣಕ್ಕೆ ಒಂದು ಪ್ರೈವಸಿ ಸೃಷ್ಟಿ ಆಗ್ತಾ ಇಲ್ವೋ, ಅಲ್ಲಿ ಈ ಜನ ಅವರ ಖಾಸಗಿತನವನ್ನ ತಮ್ಮ ಸೌಜನ್ಯದ ವರ್ತನೆಯಾಗಿ ಗೌರವಿಸ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟೆಲಿಫೋನ್ ರಿಸೀವರ್ ಈಸ್ ಒನ್ಸ್ ಕಾಸಲ್ ಅನ್ನೋ ಪದನ ಲೇಖಕರು ಬಳಸ್ತಾರೆ. ಕಾಸಲ್ ಅಂದ್ರೆ ಕೋಟೆ. ಕೋಟೆ ಅಂತ ಹೇಳಿದ್ರೆ ಇನ್ನೊಬ್ಬರು ಸುಲಭವಾಗಿ ಪ್ರವೇಶ ಮಾಡಲಾಗದ ಕೋಟೆ, ಉಕ್ಕಿನ ಕೋಟೆ ಅಂತೆಲ್ಲ ನೀವು ಪದಗಳನ್ನ ಕೇಳಿರ್ತೀರಿ. ಮಧ್ಯಕಾಲದಲ್ಲಿ ಒಂದು ರಾಜ್ಯ ಪ್ರಬಲವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಲವಾದಂತ ಕೋಟೆ ಇರ್ತಾ ಇತ್ತು. ಆ ಕೋಟೆಯನ್ನ ಒಡೆಯೋದಕ್ಕೆ ಪಿರಂಗಿಗಳು ಮತ್ತೊಂದನ್ನ ಬಳಸ್ತಾ ಇದ್ರು. ಈಗ ಕೋಟೆ ಅನ್ನೋದು ಮುಖ್ಯ ಅಲ್ಲ ಬಿಡಿ, ಆಕಾಶದಿಂದ ವಿಮಾನ ಬಂದ್ಬಿಡುತ್ತೆ, ನಾವೀಗ ಬಾಂಬ್ ಹಾಕ್ತಿವಿ, ಡ್ರೋನ್ಗಳನ್ನ ತರ್ತೀವಿ. ಆದ್ರೆ ಒಂದು ಕಾಲಘಟ್ಟದಲ್ಲಿ ಕೋಟೆ ಅನ್ನೋದು ಬಹಳ ಮುಖ್ಯವಾದಂತ ಒಂದು ವ್ಯವಸ್ಥೆ ಆಗಿತ್ತು. ಶತ್ರುಗಳನ್ನ ಹೊರಗಡೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಹಾಗಾಗಿ ಕಾಜಲ್, ಕೋಟೆ, ಭದ್ರವಾದಂತ ಕೋಟೆ, ಯಾರು ಪ್ರವೇಶಿಸಲಾಗದಂತಹ ಕೋಟೆ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ಜಾಪನೀಸ್ ಜನ ತಮ್ಮ ಒಂದು ಏನು ಭೌತಿಕ ಮಿತಿ ಏನಿತ್ತು, ಸಣ್ಣ ಪ್ರದೇಶ, ಹೆಚ್ಚಿನ ಜನಸಂಖ್ಯೆ, ಸೊ ಹಾಗಾಗಿ ಯಾರಿಗೂ
ವಿಶಾಲವಾಗಿ ಅವ್ರದೇ ಆದಂತ ಜಾಗನ ಕೊಡಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿ ಏನಿತ್ತು, ಆ ಪರಿಸ್ಥಿತಿಯನ್ನ ತಮ್ಮ ವರ್ತನೆಯ ಮೂಲಕ ಮೀರ್ಲಿಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಜಪಾನ್ ದೇಶಕ್ಕೆ ನೀವು ಭೇಟಿ ಕೊಟ್ಟ ಕಾಲ್ ಗಂಟೆ ಒಳಗಡೆ ನಿಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತ ಹೇಳಿದ್ರೆ, ಇವರು ಬಹಳ ಸೌಜನ್ಯದ ಜನ ಅಂತ ನಿಮಗೆ ಗೊತ್ತಾಗತ್ತೆ. ನಂತರ ಆ ಪ್ರೈವಸಿಯನ್ನ, ಖಾಸಗಿತನವನ್ನ ಇವರು ತಮ್ಮ ವರ್ತನೆಯ ಮೂಲಕ ಎನ್ಶೋರ್ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳಿ ಲೇಖಕರು ನಮ್ಗೆ ಗುರುತಿಸ್ಕೊಡ್ತಾರೆ. ನಂತರ ಲೇಖಕರು ಹೇಳ್ತಾರೆ, ಆ ಬಾಗಿ ಒನ್ಸೋದ್ರಲ್ಲಿ ಈ ಜನ ಒಂಥರ ಹುಚ್ಚು ಅಂತ ಹೇಳ್ತಾರೆ. ಮ್ಯಾನಿಯಾ ಅಂತ ಪದ ಬಳಸ್ತಾರೆ. ಮ್ಯಾನಿಯಾ ಅಂತ ಹೇಳಿದಾಗ ಬಹಳ ಹುಚ್ಚುತನ ಅನ್ನೋ ಅರ್ಥನ ಕೊಡುತ್ತೆ. ಆದ್ರೆ ಇಲ್ಲಿ ಆ ಬಾಗಿ ಹೊಂದಿಸೋದು ಅಂತ ಹೇಳಿದ್ರೆ, ನಾವು ಯಾರಾದ್ರೂ ಬಂದಾಗ ನಮ್ಮಲ್ಲಿ ನಮಸ್ಕಾರ ಅಂತ ಹೇಳ್ತೀವಲ್ಲ ಹಾಗೆ, ಅಥವಾ ಶೇಕ್ ಹ್ಯಾಂಡ್ಸ್ ಕೊಡ್ತೀವಲ್ಲ ಅಷ್ಟೇ ಸಹಜವಾಗಿ ಜಪಾನ್ ಸಂಸ್ಕೃತಿಯಲ್ಲಿ ಒಬ್ಬರು ಅನ್ನ ವಿಶ್ ಮಾಡೋದಾದ್ರೆ ಬಾಗಿ ವಂದಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಹೊರಗಿನಿಂದ ಹೋದವರಿಗೆ ಈ ಬಾಗಿ ವಂದಿಸೋದು ಸರಳವಾದಂಥದ್ದಲ್ಲ, ಅದೊಂದು ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ಯಾರಿಗೆ ಎಷ್ಟು ಬಾಗಿ ಎಷ್ಟೊತ್ತು ಹೊಂದಿಸ್ಬೇಕು, ಅಂದ್ರೆ ನೀವು ಎಷ್ಟು ಬಾಗ್ತೀರಿ ಮತ್ತೆ ಎಷ್ಟೊತ್ತು ಬಾಗ್ತೀರಿ ಅನ್ನೋದು ಕೂಡ ವಯಸ್ಸು, ಅಂತಸ್ತು ಇವೆಲ್ಲವನ್ನ ಅವಲಂಬಿಸಿದೆ. ಅದು ಹೊರಗಿನಿಂದ ಹೋದವರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಹಂಗಾಗಿ ಅವ್ರು ಏನ್ ಹೇಳ್ತಾರೆ, ಕಾಂಪ್ಲಿಕೇಟೆಡ್ ಅಂತ ಹೇಳಿ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಹೊರಗಡೆಯಿಂದ ಹೋದವ್ರಿಗಂತೂ ಸಾಧ್ಯವೇ ಇಲ್ಲ ಬಿಡಿ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ. ಹಾಗೆ ಅಲ್ಲಿ ಅಂಗಡಿ ಮುಂಭಾಗದಲ್ಲಿ, ಅಂಗಡಿಗಳ ಬಾಗಿಲ ಬಳಿ ಬಂದಂತ ಗಿರಾಕಿಗಳಿಗೆ ಬಾಗಿ ಹೊಂದಿಸ್ಲಿಕ್ಕೇನೆ ಜನಗಳನ್ನ ನೇಮಿಸಿರ್ತಾರೆ. ಅದೊಂದು ಸೌಜನ್ಯದ ಅಭಿವ್ಯಕ್ತಿ ಅನ್ನೋದನ್ನು ಕೂಡ ಅವರು ಗುರುತಿಸ್ತಾರೆ. ನಂತರ ಕುಟುಂಬದ ಒಳಗಡೆ, ಜಾಪನೀಸ್ ಕುಟುಂಬದ ಒಳಗಡೆ ಈ ವಂದಿಸುವ ಕೆಲಸ, ಬಾಗಿ ವಂದಿಸುವ ಕೆಲಸ, ಬೋವಿಂಗ್, ಬೇಸಿಕ್ ರೂಲ್ಸ್ ಇನ್ ಎ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನು ಕೂಡ ಅವರು ದಾಖಲಿಸ್ತಾರೆ. ಅವರು ಹೇಳೋ ಪ್ರಕಾರ ವೈಫ್ ಬೌಸ್ ಟು ಹಸ್ಬೆಂಡ್, ಹೆಂಡತಿ ಗಂಡನಿಗೆ ಬಾಗಿ ವಂದಿಸ್ಬೇಕು. ಚೈಲ್ಡ್ ಬೋಸ್ ಟು ಫಾದರ್, ಮಕ್ಕಳು ತಂದೆಗೆ ಬಾಗಿ ವಂದಿಸ್ಬೇಕು. ಬ್ರದರ್ ಬೌಸ್ ಟು ಎಲ್ಡರ್ ಬ್ರದರ್, ಅಂದ್ರೆ ಯಂಗರ್ ಬ್ರದರ್ ಬೌಸ್ ಟು ಎಲ್ಡರ್ ಬ್ರದರ್, ಅಣ್ಣನಿಗೆ ತಮ್ಮ ಬಾಗಿ ವಂದಿಸ್ತಾನೆ, ಅಣ್ಣ ತಮ್ಮನಿಗೆ ಬಾಗಿ ವಂದಿಸ್ಬೇಕಾಗಿಲ್ಲ. ಆದ್ರೆ ಸಿಸ್ಟರ್ ಬೌಸ್ ಟು ಆಲ್ ಬ್ರದರ್ಸ್, ಸಹೋದರಿ ತನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ ಸಹೋದರನಿಗೆ ಬಾಗಿ ವಂದಿಸ್ಬೇಕು, ಉಳಿದ ಎಲ್ಲ ಸಹೋದರರಿಗೂ ಬಾಗಿ ವಂದಿಸ್ಬೇಕು. ಆದ್ರೆ ನೀವು ಗಮನಿಸ್ಬೇಕಾಗಿರೋದೇನಂದ್ರೆ, ಒಂದು ವೇಳೆ ಸಹೋದರಿ ದೊಡ್ಡವಳಾಗಿದ್ರೂ ಸಹ ಚಿಕ್ಕ ವಯಸ್ಸಿನ ಸಹೋದರರು ತಮ್ಮಂದಿರು ಇದ್ರೆ ಅಕ್ಕನಿಗೆ ಅವರು ಬಾಗಿ ವಂದಿಸ್ಬೇಕಾಗಿಲ್ಲ. ಆದ್ರೆ ಅಕ್ಕ ಮಾತ್ರ ತಮ್ಮನಿಗೆ ಬಾಗಿ ವಂದಿಸ್ಬೇಕು. ಇದು ಆ ಕುಟುಂಬಗಳಲ್ಲಿ ಇರುವಂತ ವ್ಯವಸ್ಥೆ ಅಂತ ಹೇಳ್ತಾರೆ. ಇದನ್ನ ನಾವು ಗಮನಿಸ್ಬೇಕು. ಒಂದು ಸಂಸ್ಕೃತಿಯಲ್ಲಿ ಹೇಗೆ ಇವೆಲ್ಲ ಬಳಕೆ ಆಗ್ತವೆ ಅನ್ನೋದನ್ನ ನೀವು ನೋಡಿ. ಸೊ ಈಗ ವಂದಿಸೋ ದೃಷ್ಟಿಯಿಂದ ನೀವು ನೋಡಿದಾಗ್ಲೂ ಕೂಡ ಗಂಡನಿಗೆ ಹೆಂಡತಿ ವಂದಿಸ್ಬೇಕು, ಅಣ್ಣನಿಗೆ ತಮ್ಮ ಬಾಗಿ ವಂದಿಸ್ಬೇಕು. ಆದ್ರೆ ಹೆಣ್ಣು ಮಕ್ಕಳಿದ್ರೆ ಮನೆಯಲ್ಲಿರೋ ಎಲ್ಲ ಗಂಡು ಮಕ್ಕಳಿಗೆ ಬಾಗಿ ವಂದಿಸ್ಬೇಕು. ಅಕ್ಕನಿಗೆ ಯಾವ ಕಾರಣಕ್ಕೂ ತಮ್ಮ ಬಾಗಿ ವಂದಿಸುವುದಿಲ್ಲ. ಯಂಗರ್ ಬ್ರದರ್ ವಿಲ್ ನೆವರ್ ಬೋ ಟು ಅನ್ ಎಲ್ಡರ್ ಸಿಸ್ಟರ್, ವೆರಾಸ್ an elder sister should bow to a younger brother. ಇದು ಆ ಜಾಪನೀಸ್ ಕುಟುಂಬಗಳಲ್ಲಿರುವಂತ ಒಂದು ಬಾಗಿ ನಮಿಸುವ ರೂಲ್ಸ್ ಅಂತ ಹೇಳಿ ಲೇಖಕರು ಹೇಳ್ತಾರೆ. ನಂತರ ಈ ಎಲ್ಲೆಲ್ಲ ಬಾಗಿ ವಂದಿಸ್ತಾರೆ ಅನ್ನುವಂಥ ದಾಖಲೆಗಳನ್ನ ಅವರು ಗಮನಿಸಿದ್ದನ್ನ ಹೇಳ್ತಾರೆ. ಈ ಟೋಕಿಯೋ ಮತ್ತೆ ಒಸಾಕಾ ಊರುಗಳ ನಡುವೆ ಇರುವಂತ ಒಂದು ರೈಲ್ವೆ ಲೈನ್, ಟೊಕೈಡೋ ಅಂತ ಹೇಳಿ ಒಂದು ರೈಲ್ವೆ ಮಾರ್ಗದಲ್ಲಿ ಟಿಕೆಟ್ ಚೆಕ್ ಮಾಡಕ್ಕೆ ಬರುವಂತ ಕಂಡಕ್ಟರ್ಸ್ ಏನಿದ್ರು, ಅವರು ರೈಲು ಬೋಗಿ ಒಳಕ್ಕೆ ಬಂದ ಮೇಲೆ ಅಲ್ಲಿರುವಂತ ಎಲ್ಲಾ ಪ್ರಯಾಣಿಕರಿಗೆ, ಪ್ಯಾಸೆಂಜರ್ಸ್ಗೆ ಒಂದ್ಸರಿ ಬಾಗಿ ವಂದಿಸಿ
ಆಮೇಲೆ ಟಿಕೆಟ್ ಚೆಕ್ ಮಾಡೋ ಕೆಲಸನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಬಾಗಿ ಹೊಂದಿಸುವಂತಹ ಒಂದು ಕ್ರಿಯೆ ಅವರ ಸಮಾಜದಲ್ಲಿ ಎಲ್ಲಾ ಕಡೆನೂ ಆಗ್ತಾ ಇತ್ತು ಅನ್ನೋದನ್ನ ಅವರು ಗುರುತಿಸ್ತಾರೆ. ನಂತರ ಅವರು ಒಮ್ಮೆ ನಾರಾ ಅನ್ನುವಂತ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲೊಂದು ಪ್ರಾಣಿ ಸಂಗ್ರಹಾಲಯ, ಝೂ ಇರುತ್ತೆ. ಆ ಝೂನಲ್ಲಿ ಇರುವಂತ ಒಂದಷ್ಟು ಆ ಏನು ಜಿಂಕೆಗಳಿಗೆ ಏನಾದ್ರೂ ತಿನ್ಲಿಕ್ಕೆ ಕೊಡಬಹುದೇನೋ ಅಂತ ಹೇಳಿ ಒಂದು ಆಹಾರದ ಪೊಟ್ಟಣನ ತಗೊಂಡು ಹೋಗ್ತಾರೆ. ಇವರು ಆಹಾರದ ಪೊಟ್ಟಣವನ್ನ ಹಿಡಿದು ನಿಂತಿರೋದನ್ನ ನೋಡಿದಾಗ ಆ ಜಿಂಕೆ ತನ್ನ ಕಾಲುಗಳನ್ನು ಮುಂದೆ ಚಾಚಿ ಇವರಿಗೆ ಬಾಗಿ ಒನ್ಸುತ್ತೆ, ಅಥವಾ ಇವ್ರಿಗೆ ಹಾಗೆ ಅನ್ಸುತ್ತೆ. ಅವಾಗ ಇವರು ಯೋಚನೆ ಮಾಡ್ತಾರೆ, ಬಹಳ ತಮಾಷೆಯಾಗಿ ಹೇಳ್ತಾರೆ, ಬಹುಶಃ ಈ ಈ ಜಿಂಕೆ ಜಪಾನ್ನಲ್ಲಿ ಇರೋದ್ರಿಂದ ಜಪಾನಿಗರಲ್ಲಿರುವ ಬಾಗಿ ವಂದಿಸುವ ವರ್ತನೆ ಏನಿದೆಯಲ್ಲ, ಅದು ಈ ಜಿಂಕೆಯ ರಕ್ತಕ್ಕೂ ಸೇರ್ಬಿಟ್ಟಿರ್ಬೇಕು. ಹಾಗಾಗಿ ಇದು ಕೂಡ ಸಹಜವಾಗಿ ಬಾಗಿ ವಂದಿಸ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ನಾರಾದಲ್ಲಿ ಅವರ ಒಂದು ಜಿಂಕೆಯ ಜೊತೆಗಿನ ಮುಖಾಮುಖಿ ಹಾಗೆ ಕಾಣುತ್ತೆ. ಹಾಗೆ ಆ ಜಿಂಕೆ ಬಾಗಿ ವಂದಿಸಿದ ಮೇಲೆ ಇವ್ರ ಕೈನಲ್ಲಿದ್ದಂತ ಫುಡ್ ಪ್ಯಾಕೆಟ್ ಏನಿತ್ತಲ್ಲ, ಅದನ್ನ ಕಿತ್ಕೊಂಡು ಅಲ್ಲಿಂದ ಓಡ್ಬಿಡುತ್ತೆ. ಅವಾಗ ತಕ್ಷಣ ಅವ್ರು ಹೇಳ್ತಾರೆ, ಈ ಜನ ಈ ಜಿಂಕೆ ತರಾನೇ ವರ್ತಿಸ್ತಾರೆ. ಈಗ ನೋಡಿ, ಬಸ್ ಸ್ಟಾಪ್ ಅಲ್ಲಿ ನಡ್ಕೊಂಡ್ ಬರ್ತಾರಲ್ಲ, ಅಲ್ಲಿ ನಿಂತಿರೋರ್ಗೆ ಬಾಗಿ ವಂದಿಸ್ತಾರೆ, ವಿಶ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಸ್ ಬರೋ ತನಕ ಬಹಳ ಸೌಜನ್ಯದಿಂದ ದೇವ್ರ ತರ ನಿಂತಿರ್ತಾರೆ. ಆದ್ರೆ ಬಸ್ ಬಂದ ಮೇಲೆ ಒಬ್ರ ಮೇಲೆ ಒಬ್ರು ಬಿದ್ದು ಅವ್ರ ಕಾಲನ್ನ ಇವ್ರು ತುಳಿದು, ಇವ್ರ ಕಾಲನ್ನ ಅವ್ರು ತುಳಿದು, ಹೊಟ್ಟೆಗೆ ಹೊಡೆದು ಬಸ್ಸಲ್ಲಿ ನುಗ್ತಾರೆ ಅಂತ ಹೇಳ್ತಾರೆ. ಬಹುಶಃ ನಮ್ ತರಾನೇ ವರ್ತಿಸ್ತಾರೆ ಅಂತ ನೀವು ಅನ್ಕೊಳ್ಬೋದು. ನಾವು ಹಂಗೆ ಅಲ್ವಾ, ಬಸ್ ಬರೋ ತನಕ ಕಾಯ್ತಾ ಇರ್ತೀವಿ, ಆಮೇಲೆ ಒಬ್ರ ಮೇಲೆ ಒಬ್ರು ಬಿದ್ದು ಒಳಕ್ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಜಾಪನೀಸ್ ಬಸ್ ಸ್ಟಾಪ್ ಅಲ್ಲಿ ಜನ ಇದ್ದಾಗ ಎಲ್ರಿಗೂ ಬಾಗಿ ವಂದಿಸ್ತಾರಂತೆ, ಆದ್ರೆ ಬಸ್ ಬರ್ತಿದ್ದಂಗೆ ಒಬ್ರ ಮೇಲೆ ಒಬ್ರು ಬಿದ್ದು ಬಸ್ ಹತ್ತುತ್ತಾರಂತೆ. ಈ ವರ್ತನೆಯನ್ನ ಅವ್ರು ನೋಡಿದ್ವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರು ಇನ್ನೊಂದು ವಿಷಯನ ಹೇಳಿ ಜಪಾನ್ ಭಾಗದ ಪ್ರಬಂಧವನ್ನ ಮುಗಿಸ್ತಾರೆ. ಏನಂತ ಹೇಳಿದ್ರೆ, ಇಲ್ಲಿ ಸೂಪ್ ಕುಡಿಯೋದು ಬಹಳ ಅಪಾಯಕಾರಿ ಕೆಲಸ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ನೀವು ಯಾರ್ದಾದ್ರೂ ಮನೆಗೆ ಹೋಗಿ ನೀವು ಸೂಪ್ ಕುಡಿತೀರಿ ಅಂತ ಇಟ್ಕೊಳ್ಳಿ. ಅವಾಗ ಅಲ್ಲಿ ಏನಪ್ಪಾ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸ್ವರ್ರ ಅಂತ ಶಬ್ದ ಮಾಡ್ಬೇಕಂತೆ. ಎಷ್ಟು ಶಬ್ದ ಮಾಡ್ಬೇಕು ಅಂದ್ರೆ, ಎಷ್ಟು ಜೋರ್ ಶಬ್ದ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ಬೇಕು ಅಂತ ಹೇಳಿ. ನೀವು ಒಂದ್ ವೇಳೆ ಶಬ್ದ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಮನೆಯ ಆತಿಥ್ಯ ವಹಿಸಿದವ್ರು ಇರ್ತಾರಲ್ಲ, ಹೋಸ್ಟೆಸ್, ಗೃಹಿಣಿ, ಅವ್ರು ಅನ್ಕೊಳ್ತಾರಂತೆ, ಥೂ, ಇವ್ರೊಂಥರ ದರಿದ್ರ ಜನಪ್ಪ, ಇಲ್ ಮ್ಯಾನರ್ಡ್ ಪರ್ಸನ್, ಇವ್ರಿಗೆ ಸರಿಯಾಗಿ ಸಭ್ಯಸ್ಥರಾಗಿ ಬದುಕಕ್ಕೆ ಬರಲ್ಲ, ವರ್ತ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆ ನೀವು ಶಬ್ದ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವಾಗ್ಲೂ ಅವ್ರು ಅನ್ಕೊಳ್ತಾರಂತೆ, ಥೋ 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 ಥೋ, ಎಷ್ಟು ಶಬ್ದ ಮಾಡಬೇಕು ಅಂತಾನೂ ಗೊತ್ತಿಲ್ಲಪ್ಪ ಈ ಯುರೋಪಿಯನ್ರಿಗೆ, ಅವ್ರು ಸರಿಯಾಗಿ ಬೆಳೆದೇ ಇರಲ್ಲ ಬಿಡಿ, ಅವ್ರಿಗೆ ಸಭ್ಯತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅನ್ಕೊಳ್ತಾರಂತೆ. ಸೊ ಹಂಗಾಗಿ ನೀವು ಜಪಾನ್ ದೇಶದಲ್ಲಿ ಸೂಪ್ ಕುಡಿದು ಸೈ ಅನ್ನಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ನೀವ್ ಏನೇ ಮಾಡಿ ಅಲ್ಲಿ ನೀವು ಸಮಸ್ಯೆ ಸಿಕ್ಕಾಕೊಳ್ತೀರಿ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಹೀಗೆ ಜಪಾನ್ ದೇಶದಲ್ಲಿ ಅವರ ಅನುಭವಗಳನ್ನ ಈ ಹಂತಗಳಲ್ಲಿ ಅವರು ದಾಖಲಿಸ್ತಾರೆ. ಒಂದು, ಪ್ರೈವಸಿಯನ್ನ ಕರ್ಟಸಿಯಾಗಿ ಕೊಡುವಂಥದ್ದು, ಇನ್ನೊಂದು ಬಾಗಿ ಹೊಂದಿಸುವಂಥದ್ದು, ಮತ್ತೊಂದು ಬಸ್ ಸ್ಟಾಪ್ ಅಲ್ಲಿ ವರ್ತನೆ ತೋರಿಸುವಂಥದ್ದು, ಇನ್ನೊಂದು ಸೂಪ್ ಕುಡಿಬೇಕಾದ್ರೆ ಯಾವ ರೀತಿ ವರ್ತನೆಯನ್ನ ಮಾಡಬೇಕು ಅನ್ನೋದು. ಇಷ್ಟು ಮಾಹಿತಿಯನ್ನ ಅವರು ಜಪಾನ್ ದೇಶದ ವಿಚಾರದಲ್ಲಿ ಕೊಟ್ಟು, ನಂತರ ಆ ಪ್ರಬಂಧದಲ್ಲಿ ನಮಗೆ ಬ್ರೆಜಿಲ್ನ ಬಗ್ಗೆ ಅವರು ಪರಿಚಯ ಮಾಡಿಸ್ತಾರೆ. ಬ್ರೆಜಿಲ್ನಲ್ಲಿ ಕೋಪಕ್ಕಬಾನ ಅನ್ನೋ ಒಂದು ಊರಿನ ಉದಾಹರಣೆನ ಕೊಡ್ತಾರೆ. ಇಲ್ಲಿ ಜನ ಹೊರಟ್ರೆ ಅಲ್ಲೇ ನಿಂತಿರ್ತಾರಂತೆ. ನೋಬಡಿ ಹರೀಸ್ ಇನ್ ಬ್ರೆಜಿಲ್. ಬ್ರೆಜಿಲ್ನಲ್ಲಿ ಜನ ನಡ್ಕೊಂಡು ಹೊರಟ್ರು ಅಂದ್ರೆ ಅವ್ರಿಗೇನು ದಾವಂತನೇ ಇಲ್ಲ, ಅರ್ಜೆನ್ಸಿ ಅನ್ನೋದು ಇಲ್ವೇ ಇಲ್ಲ, ಆರಾಮಾಗಿ ಹೋಗ್ತಾರೆ ಅಂತ. ಆ ಕೊಪ್ಪಕಬಾನ ಅನ್ನೋ ಊರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ನಡ್ಕೊಂಡು ಹೋಗೋ ದಾರಿನಲ್ಲೆಲ್ಲ ನೆಲಹಾಸಲ್ಲಿ, ಏನು ನೆಲ ನಡೀತಿರಲ್ಲ, ಅಲ್ಲೆಲ್ಲ ಒಳ್ಳೊಳ್ಳೆ ಚಿತ್ರಗಳಿರುವಂತ ಮೊಸಾಯಿಕ್ ಕಲ್ಲುಗಳಲ್ಲಿ ಚಿತ್ರಗಳನ್ನ ಮೂಡ್ಸಿರ್ತಾರಂತೆ, ಗೋಡೆಗಳಲ್ಲಿ ಚಿತ್ರಗಳನ್ನ ಮೂಡ್ಸಿರ್ತಾರಂತೆ. ಜನ ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ನಿಂತಿರ್ತಾರಂತೆ. ನೀವು ಹೊರಟಿದ್ದ ಜಾಗಕ್ಕೆ ಹೋಗ್ತಿರೋ ಬಿಡ್ತಿರೋ ಅದು ಮುಖ್ಯನೇ ಅಲ್ಲ,
ಅದನ್ನ ಆರಾಮಾಗಿ ವಿರಾಮವಾಗಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದು ಬಹಳ ವಿಶೇಷ ಬ್ರೆಜಿಲ್ನಲ್ಲಿ ಅಂತ ಹೇಳಿ ಹೇಳ್ತಾರೆ. ಇಷ್ಟು ಓ ಎಲ್ಲಿಗೆ ಹೊರಟಿದ್ವಿ ಅನ್ನೋದನ್ನೇ ಮರ್ತು ಮಾತಾಡ್ಕೊಂಡು ಕೂತ್ಕೊಳ್ಳೋ ಈ ಜನ ಕಾರ್ ಓಡಿಸೋದಿಕ್ಕೆ ಏನಾದ್ರೂ ಕಾರಲ್ಲಿ ಕೂತ್ರು ಅಂದ್ರೆ, ಸ್ಟೇರಿಂಗ್ ವೀಲ್ ಹಿಂದೆ ಕೂತ್ರು ಅಂದ್ರೆ ಎಷ್ಟು ಸ್ಪೀಡ್ ಆದ್ರೂ ಕಡಿಮೆ ಅನ್ನೋ ತರ ವರ್ತಿಸ್ತಾರ ಕಣ್ರಿ ಅಂತ ಹೇಳ್ತಾರೆ. ಈಗ ಅವರು ಈ ಬ್ರೆಜಿಲ್ನವರು ಕಾರ್ ಹೇಗ್ ಓಡಿಸ್ತಾರೆ ಅಂತ ಹೇಳಿ ನಮಗೆ ಹೇಳ್ತಾರೆ. ಎಷ್ಟು ಸ್ಪೀಡ್ ಆದ್ರೂ ಕಡಿಮೆನೆ ಅನ್ನೋ ತರ ಇವ್ರ ವರ್ತನೆ ಇರುತ್ತೆ ಅನ್ನೋದನ್ನ ಗುರುತಿಸ್ತಾರೆ. ಮತ್ತವರು ಇನ್ನೊಂದು ವಿಷಯನ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಬ್ರೆಜಿಲ್ ದೇಶದಲ್ಲಿ ಕಾರ್ ಕೊಂಡ್ಕೊಳ್ಳೋದು ತುಂಬಾ ದುಬಾರಿ, ತುಂಬಾ ಕಾಸ್ಟ್ಲಿ. ಟೂ ಡಿಯರ್ ನಿಮ್ಮ ಎರಡನೇ ಪಾಠ ಏನಿದೆಯಲ್ಲ, ಟೂ ಡಿಯರ್ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ, ತುಟ್ಟಿ ಅನ್ನೋ ಅರ್ಥನ ಕೊಡುತ್ತೆ. ಟ್ರಿಪ್ಲಿಂಗ್ ಅಂತ ಹೇಳ್ತಾರೆ, ತುಂಬಾ ದುಡ್ಡಾಗತ್ತೆ. ಆದ್ರೂ ಇಲ್ಲಿ ಕಾರುಗಳ ಸಂಖ್ಯೆ ಗ್ರೋಯಿಂಗ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ ಹೇಳ್ತಾರೆ. ಇದೊಂದು ಇಡಿಯಂ, ನುಡಿಗಟ್ಟು. ಲೀಪ್ಸ್ ಅಂಡ್ ಬೌಂಡ್, ಸಿಕ್ಕಾಪಟ್ಟೆ ಕಾರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ, ಎಲ್ರಿಗೂ ಆಲ್ ಅಂಡ್ ಸೆಂಟ್ರಿ, ಎಲ್ರಿಗೂ ಬಿಟ್ಟಿಯಾಗಿ ಕಾರ್ ಕೊಡ್ತಿದಾರೇನೋ ಅನ್ನೋ ಹಾಗೆ ಇಲ್ಲಿ ಕಾರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಒಂದು ಕಡೆ ಬ್ರೆಜಿಲ್ನಲ್ಲಿ ನೀವು ಕಾರ್ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ, ತುಂಬಾ ಕಾಸ್ಟ್ ಆಗತ್ತೆ, ದುಡ್ಡು ಜಾಸ್ತಿ ಆಗತ್ತೆ. ತುಂಬಾ ಕಷ್ಟಪ್ಪ ಕಾರ್ ಕೊಟ್ಕೊಳ್ಳಕ್ಕೆ, ಇಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ನೀವು ರಸ್ತೆನಲ್ಲಿ ತುಂಬಾ ಕಾರ್ಗಳನ್ನ ಕಾಣ್ತೀರಿ, ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ ಹೇಳ್ತಾರೆ. ಎಲ್ರಿಗೂ ಏನ್ ಸುಮ್ನೆ ಉಚಿತವಾಗಿ ಹಂಚ್ತಾ ಇದ್ದಾರೇನೋ ಅನ್ನೋ ಮಟ್ಟಕ್ಕೆ ಕಾರ್ಗಳ ಸಂಖ್ಯೆ ಕಾಣತ್ತೆ, ಆಲ್ ಅಂಡ್ ಸೆಂಟ್ರಿ ಅಂತ ಹೇಳಿ ಹೇಳ್ತಾರೆ. ಈ ಕಾರ್ ಓಡಿಸೋರು ಹೇಗಿರ್ತಾರಪ್ಪ ಅಂದ್ರೆ, ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡ್ ಆಗಿ ಓಡಿಸ್ತಾರೆ. ಅದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್, ಯಾರಾದರೂ ರಸ್ತೆ ಅಂಚಲ್ ನಡ್ಕೊಂಡು ಹೋಗ್ತಿದ್ದಾರೆ, ರಸ್ತೆ ದಾಟೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಪೆಡಸ್ಟ್ರಿಯನ್, ಪಾದಾಚಾರಿ ಅಂತ ಆದ್ರೆ ಈ ಡ್ರೈವರ್ಗಳು ಒಂದು ವರ್ತನೆಯನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಪಾದಾಚಾರಿಗಳ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಅಂತೇನಿಲ್ಲ, ಗಮನ ಇದೆ. ಹೆಂಗೆ ಗಮನ ಇದೆಯಪ್ಪ ಅಂದ್ರೆ, ಆ ಪಾದಾಚಾರಿನ ನೋಡಿದ ತಕ್ಷಣ ಅವ್ರ ಕಡೆಗೆ ಕಾರನ್ನ ವೇಗವಾಗಿ ಓಡಿಸ್ತಾರೆ. ಈಗ ಪಾದಾಚಾರಿ ಏನ್ ಮಾಡ್ಬೇಕು, ನೆಗ್ದು ಹಾರಿ ರಸ್ತೆಯನ್ನ ದಾಟಬೇಕಾಗತ್ತೆ. ಆಮೇಲೆ ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಹೀಗೆ ನೆಗೆದು ಹಾರಿ ರಸ್ತೆಯನ್ನ ದಾಟಿ ಹೋದ್ಮೇಲೆ ಒಬ್ರ ಮುಖ ಒಬ್ರು ನೋಡಿ ನಗ್ತಾರಂತೆ. ಯಾರು ಬೈಕೊಳ್ಳಲ್ವಂತೆ, ಸಿಟ್ಟು ಮಾಡ್ಕೊಳ್ಳಲ್ವಂತೆ. ಇದು ಅವ್ರಿಗೆ ವಿಶೇಷ ಅಂತ ಅನ್ಸುತ್ತೆ. ಇದು ಒಂದ್ ಕಡೆನಾ. ಅದಕ್ಕೆ ಅವ್ರು ಹೇಳ್ತಾರೆ, ಹಂಟರ್ ಅಂಡ್ ಪ್ರೇ, ಬೇಟೆಯಾಡೋ ಪ್ರಾಣಿ ತರ ಕಾರ್ ಡ್ರೈವರ್ ವರ್ತಿಸಿದ್ರೆ, ತಪ್ಪಿಸ್ಕೊಳ್ಳೋ ಬಲಿ ತರ ಪೆಡಸ್ಟ್ರಿಯನ್ ವರ್ತಿಸ್ತಾರೆ. ಆಮೇಲೆ ಒಬ್ರನ್ನೊಬ್ರು ನೋಡ್ಬಿಟ್ಟು ನಕ್ಬಿಟ್ಟು ಬಾಯ್ ಅನ್ಕೊಂಡು ಹೋಗ್ತಾರೆ, ಯಾರು ಸಿಟ್ಟು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದು ಒಂದು ಬಹಳ ವಿಶೇಷವಾದಂತ ವರ್ತನೆ. ಇನ್ನೊಂದು ವರ್ತನೆಯನ್ನು ಅವ್ರು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ರಸ್ತೆ ಮೇಲೆ ವಾಹನಗಳನ್ನ ಚಲಾಯಿಸೋ ಡ್ರೈವರ್ಗಳಿದಾರಲ್ಲ, ಅವ್ರು ಇನ್ನೂ ಕಟುಕರ ತರ ಮರ್ಡರಸ್ ಆಗಿ ವರ್ತಿಸ್ತಾರೆ. ಆಮ್, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ, ಓವರ್ಟೇಕ್ ಮಾಡ್ತಾರೆ, ಒಂದು ನಿಮಿಷಕ್ಕೆ ನೂರಾರು ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡ್ತಾರೆ. ಆಗ್ಲೂ ಕೂಡ ಡ್ರೈವರ್ಗಳು ಒಬ್ರನ್ನೊಬ್ರು ನೋಡಿ ನಗ್ತಾರೆ ಹೊರ್ತು ಬೇಜಾರ್ ಮಾಡ್ಕೊಳ್ಳೋದೇ ಇಲ್ಲ, ಸಿಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಹೀನಿಯಸ್ ಕ್ರೈಮ್ ಅಂತ ಹೇಳ್ತಾರೆ. ಸುಮ್ಮನ್ ಬ್ರೇಕ್ ಹಾಕ್ಬಿಡೋದು, ಹಿಂದೆಗಡೆ ಅವ್ರು ಬಂದು ಡಿಕ್ಕಿ ಹೊಡೆಯೋದು. ಡಿಕ್ಕಿ ಹೊಡೆದಾಗ್ಲೂ ಒಬ್ರನ್ನೊಬ್ರು ನೋಡಿ ನಗ್ತಾರೆ ಹೊರ್ತು ಕೋಪ ಮಾಡ್ಕೊಳ್ಳಲ್ಲ, ಹೊಡೆದಾಡಲ್ಲ ಅಂತ ಹೇಳ್ತಾರೆ. ಆ ತರ ಏನಾದ್ರೂ ಕಾರಿಗೆ ಬಂದು ಡಿಕ್ಕಿ ಹೊಡೆದ್ರೆ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಏನಾಗ್ಬೋದು ಯೋಚನೆ ಮಾಡಿ. ಕೊಳಪಟ್ಟಿ ಹಿಡ್ಕೊಂಡು ಜಗಳ ಕಾಯ್ದು ಬಿಡ್ಬೋದು ಅಲ್ವಾ? ಆದ್ರೆ ಈ ಬ್ರೆಜಿಲ್ ನಲ್ಲಿ ಇವ್ರು ಹಿಂಗ್ ಮಾಡಲ್ಲ ನೋಡಿ. ಅದಕ್ಕೆ ಪ್ರವಾಸ ಕಥನ ನಮ್ಗೆ ಯಾಕೆ ಮುಖ್ಯ ಅಂದ್ರೆ, ಹಿಂಗೆ ಕಾರಿಗೆ ಡಿಕ್ಕಿ ಹೊಡೆದ್ರು ನಗ್ತಾರೆ ಅನ್ನೋ ಜನ ಬ್ರೆಜಿಲ್ ನಲ್ಲಿ ಇದಾರಲ್ಲ, ಅದ್ಭುತ ಅಂತ ನಾವು ನಮಗೆ ಗೊತ್ತಾಗತ್ತೆ, ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ಹಾಗೆ ಅವರು ಪ್ರಬಂಧದ ಕೊನೆಯ ಭಾಗದಲ್ಲಿ ಈ ಅವಿಂದ ಪ್ರೆಸಿಡೆಂಟೆ ವರ್ಗಸ್ ಅನ್ನುವಂತ ಒಂದು ರಸ್ತೆ, ಆ ರಸ್ತೆನಲ್ಲಿ ಟ್ರಾಫಿಕ್ ಜಾಮ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ, ಕ್ರಾವಲ್ ಅಂತಾರೆ, ತೆವಳುತ್ತಾ ಇರತ್ತೆ. ಆದ್ರೆ ತೆವಳುತ್ತಾ ಇರೋ ಟ್ರಾಫಿಕ್ ಸ್ಪೀಡ್ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಎಂಥ ಟ್ರಾಫಿಕ್ ಇರ್ಬೋದು ಯೋಚನೆ ಮಾಡಿ.
ಆ ಕೊನೆ ಭಾಗದಲ್ಲಿ ಅವ್ರು ಬಹಳ ತಮಾಷೆಯಾಗಿ ಆ ಎಸ್ಸೆಯನ್ನ ಕಂಪ್ಲೀಟ್ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಕಡೆಯಿಂದ ಆ ಕಡೆ ಇರೋರು ನೋಡಿದಾಗ ನಿಮ್ಗೆ ಪರಿಚಯದವ್ರು ಸಿಕ್ಕಿದ್ರೆ ಈ ಕಡೆಯವ್ರು ಹೇಳ್ತಾರಂತೆ, ಅಲ್ಲಪ್ಪ ನೀನ್ ಆ ಕಡೆಗೆ ಹೆಂಗ್ ಹೋದೆ ಅಂತ. ಅದಕ್ಕೆ ಆ ಕಡೆಯವ್ರು ಹೇಳ್ತಾರಂತೆ, ಹೆಂಗ್ ಹೋದೆ ಅಂದ್ರೆ ನಾವು ಹುಟ್ಟಿದ್ದೇ ಇಲ್ಲಿ ಅಂತ. ಅಂದ್ರೆ ಈ ರಸ್ತೆಯನ್ನ ದಾಟಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಸೊ ಹೀಗೆ ಜಾರ್ಜ್ ಮಿಕೇಶ್ ಬ್ರೆಜಿಲ್‌ನ ಜನರ ವರ್ತನೆಯ ಬಗ್ಗೆ ತಾವು ಕಂಡದ್ದನ್ನ ದಾಖಲಿಸ್ತಾರೆ. ಸೊ ಈ ಪಾಠದಲ್ಲಿ ಈ ಫಿಕ್ಸ್ಡ್ ಬ್ಲೂ ಪ್ರಿಂಟ್‌ನ ಪ್ರಕಾರ 1 ಮಾರ್ಕಿನ 1 ಪ್ರಶ್ನೆ ಮತ್ತೆ 3 ಮಾರ್ಕಿನ 1 ಪ್ರಶ್ನೆಯನ್ನ ಮಾತ್ರ ಕೇಳಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ನೀವು ಈ ಪಾಠದಿಂದ ನೀವು ನಿಮ್ಮ ತಯಾರಿ ಹೇಗೆ ಇರ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಒಂದು ಕಡೆ ನೀವು ಜಪಾನ್ ಭಾಗದ ಅಂಶಗಳೇನಿತ್ತು ಅದನ್ನ ನೀವು ಗಮನಿಸಬೇಕು. ನಂತರ ಬ್ರೆಜಿಲ್‌ನ ಭಾಗದಲ್ಲಿ ಏನು ಅಂಶಗಳಿದೆ ಅದನ್ನು ಕೂಡ ನೀವು ಗಮನಿಸಬೇಕು. ಈಗ ಆರಂಭದಲ್ಲಿ ಅವರು ಹೇಳ್ತಾರೆ, ಹೋಪ್ಲೆಸ್ಲಿ ಓವರ್ ಕ್ರೌಡೆಡ್ ಅಂತ ಹೇಳ್ತಾರೆ. ಅಲ್ಲಿ ಪ್ರೈವಸಿಯನ್ನ ಒಂದು ಕರ್ಟಸಿಯಾಗಿ ಜಪಾನ್ನ ಜನ ಎನ್ಶೋರ್ ಮಾಡ್ತಾರೆ ಅಂತ ಹೇಳ್ತಾರೆ. ನಂತರ ಬಾಗಿ ಹೊಂದಿಸುವ ವಿಚಾರಕ್ಕೆ, ಬೋವಿಂಗ್‌ನ ವಿಚಾರಕ್ಕೆ ಬಂದಾಗ ಹೇಗೆ ಒಂದು ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇದೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಕುಟುಂಬದ ಒಳಗಡೆ ಹೇಗೆ ರೂಲ್ಸ್ ಅನ್ನ ಅವರು ಗಮನಿಸ್ತಾರೆ ಅಂತ ಕೂಡ ಹೇಳ್ತಾರೆ. ನಂತರ ಒಂದು ರೈಲ್ವೆ ಲೈನ್, ಟೊಕೈಡೋ ಲೈನ್ ಮತ್ತೆ ನಾರಾ ಅನ್ನೋ ಊರಿನಲ್ಲಿ ಒಂದು ಜಿಂಕೆಯ ವರ್ತನೆಯನ್ನ ಅವರು ಹೇಗೆ ಗಮನಿಸಿದ್ರು ಅನ್ನೋದನ್ನು ಕೂಡ ಅವರು ನಮಗಲ್ಲಿ ಹೇಳ್ತಾರೆ. ಇದೆಲ್ಲ ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆಗ MCQ ನಿಮಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. 1 ಅಂಕದ ಪ್ರಶ್ನೆ MCQ ಆಗಿ ನಿಮಗೆ ಬರುತ್ತೆ. ಹಾಗೆ ಬ್ರೆಜಿಲ್‌ನಲ್ಲಿ ಕೊಪಕಬಾನ ಊರಿನಲ್ಲಿ ಜನ ಹೇಗೆ ವರ್ತಿಸ್ತಾರೆ, ಅಲ್ಲಿ ನಡ್ಕೊಂಡು ಹೋಗಂತ ಪಾದಾಚಾರಿ ಮಾರ್ಗದಲ್ಲಿ ಅಕ್ಕಪಕ್ಕದ ಗೋಡೆಗಳ ಮೇಲೆ, ನೆಲದ ಮೇಲೆ ಹೇಗೆ ಮೊಸಾಯಿಕ್ ಚಿತ್ರಗಳನ್ನ ಹಾಕಿದ್ರು ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮತ್ತೆ ಕಾರ್ ಡ್ರೈವರ್ಗಳು, ಪೆಡಸ್ಟ್ರಿಯನ್‌ಗಳ ನಡುವೆ ವರ್ತನೆ ಹೇಗಿತ್ತು ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಮತ್ತೆ ಡ್ರೈವರ್‌ಗಳ ನಡುವೆ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಹಾಗೆ ಅವಿಂದ ಪ್ರೆಸಿಡೆಂಟೆ ವರ್ಗಸ್ ಮಾರ್ಗದಲ್ಲಿ ಟ್ರಾಫಿಕ್ ಹೇಗಿತ್ತು ಅನ್ನೋದನ್ನ ಅವರು ಏನು ವಿವರಿಸಿ ಹೇಳ್ತಾರೆ, ಅದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು. ಸೊ ಇಡೀ ಪಾಠವನ್ನ ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಇಂಗ್ಲಿಷ್ ಕಷ್ಟ ಅಂತ ಅಂದ್ಕೊಳ್ಳುವಂತ ವಿದ್ಯಾರ್ಥಿಗಳು MCQ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂತ ಹೇಳಿದ್ರೆ, ಪಾಠವನ್ನ ಒಂದು 3 ಬಾರಿ ಬರೆಯೋದು ಒಳ್ಳೇದು. ನೀವೊಂದು 3 ಬಾರಿ ಪಾಠವನ್ನ ಬರೆದಾಗ ಈ MCQಗಳು ಏನಾಗತ್ತೆ ಅಂತ ಹೇಳಿದ್ರೆ, ಪ್ರಶ್ನೆ ಮತ್ತು 4 ಉತ್ತರಗಳು ಅಲ್ಲೇ ಇರುತ್ತೆ. ನೀವು ಆ ಪಾಠವನ್ನ ಒಂದು 4-5 ಬಾರಿ ಬರೆದಿದ್ದೀರಿ ಅಂತಾದ್ರೆ ನಿಮಗೆ ಆ ಪದಗಳು ನೆನಪಿರ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೋದು, ಸರಿಯಾದಂತ ಉತ್ತರವನ್ನ ನೀವು ಆಯ್ಕೆ ಮಾಡಿ ಬರಿಬಹುದು. ಇನ್ನ 3 ಅಂಕದ ಪ್ರಶ್ನೆಗಳಿಗೆ ಬಂದಾಗ 60 ಪದಗಳ ಮಿತಿನಲ್ಲಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಈ ಅಂಶಗಳನ್ನ ಇಟ್ಟುಕೊಂಡು ನಿಮ್ಮ ಶಿಕ್ಷಕರ ಲೆಕ್ಚರರ್ನ ಸಹಾಯ ತಗೊಂಡು ಒಂದು ಸಮ್ಮರಿಯ ರೂಪದಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ಆ ಪ್ರಶ್ನೆಗೆ ಸೂಕ್ತ ಉತ್ತರವನ್ನ ಬರೀಲಿಕ್ಕೆ ನಿಮಗೆ ಅನುಕೂಲ ಆಗತ್ತೆ. ಇದು ನೀವು ಪರೀಕ್ಷೆಯ ದೃಷ್ಟಿಯಿಂದ ನೀವು ಮಾಡಬೇಕಾಗಿರುವಂತ ತಯಾರಿ. ನೆನ್ಪಿಟ್ಕೊಳ್ಳಿ, ಈ ಬಾರಿಯ ಪರೀಕ್ಷೆನಲ್ಲಿ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇರೋದ್ರಿಂದ ಈ ಪಾಠದಿಂದ ನೀವು 2 ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡಬಹುದು ಅನ್ನೋದಕ್ಕಿಂತ ನಿರೀಕ್ಷೆ ಮಾಡಬೇಕು. ಒಂದು ಅಂಕದ ಪ್ರಶ್ನೆ MCQ, ಇನ್ನೊಂದು 3 ಅಂಕದ ಒಂದು ಪ್ರಶ್ನೆ. ಅಲ್ಲಿಗೆ ಒಟ್ಟು 4 ಅಂಕಗಳಿಗೆ ಈ ಪಾಠದಿಂದ ನೀವು ಈ ಪರೀಕ್ಷೆನಲ್ಲಿ ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡಬಹುದು. ಇದಕ್ಕೆ ಸೂಕ್ತವಾದಂತ ತಯಾರಿಯನ್ನ ನೀವು ಮಾಡ್ಕೊಳ್ತೀರಿ. ಮತ್ತೆ ಇದುವರೆಗೆ ನಾನು ಈ ಪಾಠದ ದೃಷ್ಟಿಯಿಂದ ನಾನು ನಿಮಗೇನು ವಿವರಿಸಿದೆ ಅದು ನಿಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಮತ್ತೆ ಇನ್ನೊಂದು ತರಗತಿಯಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.